ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಹೌ ಟು ಓವರ್ಕಮ್ ಫ್ರಮ್ ಫೇಲ್ಯೂರ್ಸ್ ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಫೇಲ್ಯೂರ್ ಬರೀ ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಪ್ರತಿ ಒಂದು ವಿಷಯದಲ್ಲೂ ಕೂಡ ಫೇಲ್ಯೂರ್ ಅನ್ನೋದು ಮನುಷ್ಯನಿಗೆ ಒಂದಲ್ಲ ಒಂದು ಹಂತದಲ್ಲಿ ಅವರು ಅನುಭವಿಸಿರ್ತಾರೆ. ಈ ಫೇಲ್ಯೂರ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ 5 ಟಿಪ್ಸ್ಗಳ ಮುಖಾಂತರ ಯಾವುದೇ ರೀತಿಯಾದಂತಹ ಫೇಲ್ಯೂರಿಂದ ಹೊರಗಡೆ ಬರೋದು ಯಾವ ರೀತಿ ಅಂತ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪಾಯಿಂಟ್ ಬಂದು accept ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ನಾವು ಫೇಲ್ಯೂರಲ್ಲಿ ಅನುಭವಿಸುವಂತಹ ಫೀಲಿಂಗ್ಸ್ನ ಮತ್ತು ಎಮೋಷನ್ಸ್ನ ನಾವು ಮೊದಲನೇದಾಗಿ ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಹೌದು, ಫೇಲ್ಯೂರ್ಸ್ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇರ್ತೀವಿ, ಸಮ್ಟೈಮ್ಸ್ ಆಗ್ತಾ ಇರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಫೇಲ್ಯೂರ್ಸ್ ಅನ್ನೋದು ನಮ್ಮ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ, ನಡೆಯೋ ದಾರಿಲಿ ಎಡದೇ ಇರೋಕ್ಕಾಗತ್ತಾ ಅಂತ. ಸೊ ಆ ರೀತಿ ನಡೆಯೋ ಮನುಷ್ಯ ನಾವು ಎಡುತ್ತೀವಿ, ಅದು ಸಹಜ. ಅದಕ್ಕೋಸ್ಕರ ನಾವು ಈ ರೀತಿ ಯಾವಾಗಲೂ ಓವರ್ ಥಿಂಕಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಫೇಲ್ಯೂರಿಂದ ಸಡನ್ನಾಗಿ ಹೊರಗಡೆ ಬರೋಕ್ಕೆ ಕಷ್ಟ. ಅಂದರೆ ಒಂದು ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಬೇರೆ ಏನೋ ದೊಡ್ಡ ಲಾಸ್ಗಳಿಂದ ನಾವು ಸಡನ್ನಾಗಿ ಅದರಿಂದ ಈಚೆ ಬರೋದು ಕಷ್ಟ. ಇದಕ್ಕೆ ಕೆಲವಷ್ಟು ವರ್ಷಗಳು ಟೈಮ್ ತಗೊಳುತ್ತೆ. ಆದರೆ ನಮ್ಮ ಮನಸ್ಸಿಂದ ಅದನ್ನು ಹೊರಗಡೆ ಹಾಕೋದು ತುಂಬ ಕೆಲವು ನಿಮಿಷಗಳ ಕೆಲಸ ಅಷ್ಟೇ. ಅದು ಅಷ್ಟು ಈಸಿ ಅಲ್ಲ, ಬಾಯಲ್ಲಿ ಹೇಳ್ದಷ್ಟು ಈಸಿ ಇರಲ್ಲ. ಆದರೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯೋಚನೆ ಮಾಡಿ, ನೀವು ಕುತ್ಕೊಂಡು ಯೋಚನೆ ಮಾಡಿಬಿಟ್ಟ ತಕ್ಷಣ ಯಾವುದೇ ಸಮಸ್ಯೆಗಳು ಬಗೆಹರಿಯಲ್ಲ. ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಕರೆಕ್ಟಾದ ಡಿಸಿಷನ್ಸ್ಗಳನ್ನ ತೊಗೊಬೇಕಾಗತ್ತೆ. ಫೇಲ್ಯೂರ್ ಯಾಕಾಗಿರುತ್ತೆ? ಸಮ್ ರಾಂಗ್ ಡಿಸಿಷನಿಂದ ಇರ್ಬೋದು, ಕೆಲವೊಂದು ಕಂಟ್ರೋಲ್ ಇಲ್ಲದೆ ಆಗಿರ್ಬೋದು, ಹಲವಾರು ರೀಸನ್ಸ್ ಇರುತ್ತೆ. ಅದನ್ನು ಸರಿ ಮಾಡ್ಕೋಬೇಕು ಅಂದರೆ, ಮತ್ತೆ ಟ್ರ್ಯಾಕಿಗೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಫೀಲಿಂಗ್ಸ್ನ ಮತ್ತು ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಫೇಲ್ಯೂರ್ಸು ಎಂಡಲ್ಲ. ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಅದು ಜಸ್ಟ್ ಒಂದು ರೋಡ್ ಹಂಪ್ ಇದ್ದಂಗೆ. ನೀವೊಂದು ರೋಡಲ್ಲಿ ಹೋಗ್ತಾ ಇರ್ತೀರ, ಪ್ಲೇನ್ ರೋಡಲ್ಲಿ ಹೋಗ್ತಿರ್ತೀರ, ಒಂದು ಹಂಪ್ ಸಿಗುತ್ತೆ ಅಷ್ಟೇ. ಮತ್ತು ಹಂಪ್ನ ನಾವು ಪಾಸ್ ಮಾಡಿ ಮುಂದೆ ಹೋಗ್ತೀವಿ ಅಲ್ವಾ? ಅದೇ ರೀತಿಯೇ ಒಂದು ಸಮಸ್ಯೆ ಅನ್ನೋದು ರೋಡ್ ಹಂಪ್ ಇದ್ದಂಗೆ. ನಾವು ಅದನ್ನು ಓವರ್ಕಮ್ ಮಾಡಿಕೊಂಡು ಮುಂದೆ ಹೋಗಬೇಕು. ಅದೇ ಎಂಡ್ ಅಂತ ನಾವು ತಿಳ್ಕೊಬಾರ್ದು. ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಲ್ಲು ಮುಂದೆ ಇರೋವಂಥ ಇರುವೆ ಥರ. ಆ ಇರುವೆಗೆ ಆ ಕಲ್ಲೇನೆ ದೊಡ್ಡ ಬೆಟ್ಟ ಥರ ಕಾಣಿಸ್ತಾ ಇರುತ್ತೆ. ಆ ರೀತಿ ನಾವು ಅಷ್ಟೇ, ನಮಗೆ ಅದು ನೋಡಿದ್ರೆ ಏನನ್ಸುತ್ತೆ, ಸಣ್ಣ ಕಲ್ಲು ಥರ ಕಾಣಿಸುತ್ತೆ ಅಲ್ವಾ? ಅದು ನೋಡೋ ರೀತಿ ಮೇಲೆ ಹೋಗುತ್ತೆ. ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು. ಒಂದು ಫೇಲ್ಯೂರ್ ಇದೆಯಲ್ಲ, ಅದು ನೆಕ್ಸ್ಟ್ ಆಪರ್ಚುನಿಟಿಗೆ ಒಂದು ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಫೇಲ್ಯೂರಿಂದ ನಾವು ಕಲಿಬೇಕು. ಲರ್ನ್ ಫ್ರಮ್ ಯುವರ್ ಫೇಲ್ಯೂರ್. ನಾವು ಯಾವಾಗ ನಮ್ಮ ಫೇಲ್ಯೂರಿಂದ ಕಲಿತೀವಿ ಮತ್ತು ಅದರಲ್ಲಿ ತಿಳ್ಕೊತೀವಿ, ನೆಕ್ಸ್ಟ್ ನಾವು ಆ ತಪ್ಪನ್ನ ಮಾಡೋಕ್ಕೆ ಹೋಗಬಾರ್ದು. ನಾವು ನಮ್ಮ ತಪ್ಪುಗಳಿಂದ ಕಲಿತು ಮುಂದೆ ಹೋಗ್ಬೇಕೇ ಹೊರತು ಹಿಂದೆ ಬೀಳಬಾರ್ದು. ತಪ್ಪುಗಳು ಆಗುತ್ತೆ, ಫೇಲ್ಯೂರ್ಸ್ ಆಗುತ್ತೆ. ಆ ಫೇಲ್ಯೂರಿಂದ ಪಾಠ ಕಲಿಬೇಕು. ಅವರು ಒಂದು ದೊಡ್ಡ ಸೈಂಟಿಸ್ಟು 10,000 ಸಲ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ನೆಕ್ಸ್ಟ್ ಅವರು 11,000 ಸಲಿಗೆ ಅವರು ಒಂದು ಪ್ರಾಡಕ್ಟ್ನ, ಒಂದು ಇನೋವೇಷನ್ನ ಕಂಡುಹಿಡಿತಾರೆ. ಅವ್ರು ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ರಿಪೋರ್ಟರ್ ಬಂದು ಅವ್ರ ಹತ್ರ ಕೇಳ್ತಾರಂತೆ, ಸರ್ ನೀವು 11,000 ಸಲ ನೀವು ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ಸೊ ನೀವು ಫೇಲ್ ಆಗಿದ್ದೀರಾ, ಒಂದು ಸಲ ನೀವು ಸಕ್ಸಸ್ ಆಗಿದ್ದೀರಾ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಆ ವಿಜ್ಞಾನಿ ಏನು ಹೇಳ್ತಾರೆ ಅಂದರೆ, ಸೊ 10,000 ದಾರಿಗಳಿಂದನೂ ಕೂಡ ಯಾವುದೇ ಕಾರಣಕ್ಕೂ ಈ ಪ್ರಾಡಕ್ಟ್ನ ಮಾಡೋಕ್ಕಾಗಲ್ಲ ಅನ್ನೋ ದೊಡ್ಡ ಪಾಠ ಕಲ್ತಿದ್ದೀನಿ ಅಂತ ತುಂಬ ಪಾಸಿಟಿವ್ ವೇಯಲ್ಲಿ ಹೇಳ್ತಾರೆ. ಆ ರೀತಿ ನಾವೂ ಅಷ್ಟೇ
ನಮ್ಮ ಮಿಸ್ಟೇಕ್ಸ್ಗಳಿಂದ, ನಮ್ಮ ಫೇಲ್ಯೂರಿಂದ ಕಲಿತು ಅದನ್ನು ಅಷ್ಟನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಹೋಗಬೇಕು. ಓಕೆ, 4th ಪಾಯಿಂಟ್ ಬಂದು ಫೈಂಡ್ ಇನ್ಸ್ಪಿರೇಷನ್. ಹೌದು, ಇನ್ಸ್ಪಿರೇಷನ್ನ ಹುಡುಕಬೇಕು ನಾವು. ಒಂದು ಉದಾಹರಣೆಗಳ ಮುಖಾಂತರ ಹೇಳೋದಾದರೆ ಇನ್ಸ್ಪಿರೇಷನ್ಗೆ, ನಮಗಿಂತ ಕೆಳಮಟ್ಟದಲ್ಲಿರುವಂಥ ಎಷ್ಟೊಂದು ಜನ ಇರ್ತಾರೆ ಈ ಭೂಮಿ ಮೇಲೆ. ಅವ್ರನ್ನ ನೋಡಿದ್ರೆ ನಮ್ಮ ಲೈಫ್ ತುಂಬ ಬೆಟರ್ ಅನಿಸುತ್ತೆ, ಫಾರ್ ಅನಿಸುತ್ತೆ. ಸೊ ನಾವು ಪ್ರತಿಯೊಂದರಲ್ಲೂ ಇನ್ಸ್ಪಿರೇಷನ್ ಪಡ್ಕೊಬೇಕಾಗತ್ತೆ. ನಮಗಿಂತ ಲೋ ಲೆವೆಲಲ್ಲಿರೋರು ನಾವು ಏನಿದ್ದೀವಿ ಈ ಪ್ರೆಸೆಂಟ್ ಈ ಜೀವನಕ್ಕೋಸ್ಕರ ಕನಸು ಕಾಣ್ತಾ ಇರ್ತಾರೆ. ಸೊ ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಇನ್ಸ್ಪಿರೇಷನ್ನ ಹುಡುಕಿ, ನಿಮ್ಮದೊಂದು ಇನ್ಸ್ಪಿರೇಷನ್ ಇರಲಿ. ಆವಾಗ ನೀವು ಯಾವುದೇ ಫೇಲ್ಯೂರಿಂದನೂ ಸರಳವಾಗಿ ಈಚೆ ಬರ್ಬೋದು. ಲಾಸ್ಟ್ ಪಾಯಿಂಟ್, 5th ಪಾಯಿಂಟ್. ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಡೋಂಟ್ ಗಿವ್ ಅಪ್. ಯಾವುದೇ ವಿಚಾರ ಆದ್ರೂ ಕೂಡ ಗಿವ್ ಅಪ್ ಮಾಡಬೇಡಿ. ಸುಲಭವಾಗಿ ಸೋಲೊಪ್ಕೊಬೇಡಿ. ಫೇಲ್ಯೂರ್ಸ್ 1000 ಬರಲಿ, ಮತ್ತೆ ನೀವು ಬೌನ್ಸ್ ಬ್ಯಾಕ್ ಆಗ್ತೀನಿ ಅನ್ನೋಂತಹ ಒಂದು ಸ್ಟ್ರಾಂಗ್ ಮನಸ್ಥಿತಿ ಇರಬೇಕು ನಿಮ್ಮ ಹತ್ರ. ಗಿವ್ ಅಪ್ ಮಾಡಬೇಡಿ. ಕಲೀರಿ, ಬೆಳೀರಿ, ಆದರೆ ಗಿವ್ ಅಪ್ ಮಾಡಬೇಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಫೇಲ್ಯೂರಿಂದನೂ ನೀವು ಈಸಿಯಾಗಿ ಹೊರಗಡೆ ಬರ್ಬೋದು. ಹಂಗಂತ ಹೇಳಿ ಗಿವ್ ಅಪ್ ಮಾಡಿದ್ರಷ್ಟು ಅಷ್ಟು ಹೊರಟತನ ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸರ್ಟನ್ ಲೆವೆಲ್ ಅಂತ ಇರುತ್ತೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ. ಅಲ್ಲಿವರೆಗಾದ್ರೂ ನಾವು ಟೆಸ್ಟ್ ಮಾಡ್ಕೊಬೇಕಾಗತ್ತೆ ನಮ್ಮದು ಸ್ಟ್ರೆಂತ್ ಏನು ಅಂತ. ಯಾರೋ ಏನೋ ಹೇಳಿದ ತಕ್ಷಣ ಅಲ್ಲೇ ಸೋತ್ಬಿಟ್ರೆ ಸೊ ಅದಕ್ಕೆ ಅರ್ಥ ಇರಲ್ಲ ಜೀವನದಲ್ಲಿ. ಸೊ ವಿ ಹ್ಯಾವ್ ಟು ಫೈಟ್ ಮಾಡಬೇಕು. ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಫೈಟ್ ಮಾಡಬೇಕು. ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಈಸಿಯಾಗಿ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ದಾರಿಗಳಿರುತ್ತೆ, ಹುಡುಕ್ಬೋದು. ತುಂಬ ಸೊಲ್ಯೂಷನ್ಸ್ ಇರುತ್ತೆ. ಅದನ್ನೆಲ್ಲ ಮಾಡಿ ಅದರಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ನ ಪರ್ಸ್ನಲ್ ಸ್ಟೋರಿ ಹೇಳೋದಾದರೆ, ನನ್ನ ಲೈಫಲ್ಲೂ ಅಷ್ಟೇ ತುಂಬ ಫೇಲ್ಯೂರ್ಸ್ನ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ನೋಡ್ಕೊಂಬಂದಿದ್ದೀನಿ. ಸೊ ನಾನು ನಿಮ್ಗೆ ಈಗೇನು ಹೇಳಿದೆ ಈ 5 ಪಾಯಿಂಟ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಅಳವಡಿಸ್ಕೊಂಡಿರೋದಕ್ಕೋಸ್ಕರ ನನಗೆ ಈ ಫೇಲ್ಯೂರ್ ಅನ್ನೋದು ಅಂತಹ ದೊಡ್ಡ ಕಷ್ಟ ಅಥವಾ ದೊಡ್ಡ ರೋಡ್ ಬ್ಲಾಕ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅದಕ್ಕೋಸ್ಕರ ಈ ಇಷ್ಟು ಪಾಯಿಂಟ್ಗಳನ್ನ ನೋಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಫೇಲ್ಯೂರ್ ಅನ್ನೋದು ಇದು ಜಸ್ಟ್ ಲೈಕ್ ಇದೆ. ಹೆಂಗೆ ಅಂತ ಹೇಳಿದ್ರೆ ಒಬ್ಬ ಫ್ರೆಂಡ್ ಇದ್ದಂಗೆ. ಹೌದು, ಫೇಲ್ಯೂರ್ ಬರ್ತಾ ಇದೆ ಅಂದರೆ ಒಂದು ಆಪರ್ಚುನಿಟಿ ಜೊತೆ ಬರ್ತಾ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಫೇಲ್ಯೂರ್ ಬರ್ತಾ ಇದ್ರೂ ಅದ್ರ ಹಿಂದೆ ಒಂದು ದೊಡ್ಡ ಆಪರ್ಚುನಿಟಿ ಇರುತ್ತೆ. ಆ ಆಪರ್ಚುನಿಟಿನ ನೀವು ಬಿಡಬೇಡಿ. ಇದಾಗಿತ್ತು ಹೌ ಟು ಓವರ್ಕಮ್ ಫ್ರಮ್ ಫೇಲ್ಯೂರ್. ಓಕೆ, ಈ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ನಿಮ್ಮದು ಫೇಲ್ಯೂರ್ ಸ್ಟೋರಿಗಳನ್ನ ನನಗೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಅವರು ಕೂಡ ಅವ್ರ ಫೇಲ್ಯೂರಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಇನ್ನೊಂದು, ಬಿಸ್ನೆಸ್ ಕಟ್ಕೋಬೇಕು ಅಂತ ಇರೋರಿಗೆ ಮತ್ತು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಗ್ರೂಪ್ನ ಓಪನ್ ಮಾಡಿದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡೋಂತಹ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇದರಿಂದ ನಾನು ಪ್ರತಿದಿನ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಆಗಿರುವಂತಹ ಉತ್ತಮವಾದ ಮಾಹಿತಿಗಳನ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಈ ರೀತಿಯೂ ಕೂಡ ಲೈಫಲ್ಲಿ ಬೆಳಿಬೋದು, ಮುಂದೆ ಬರ್ಬೋದು. ಸೊ ಬಿಸ್ನೆಸ್ ಬಗ್ಗೆ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರು ನಾನು ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಬಿಸ್ನೆಸ್ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ನಾನು ಚಾನಲಲ್ಲಿ ತರ್ತಾ ಇರ್ತೀನಿ. ಕ್ವಾಲಿಟಿ ಕಾಂಟೆಂಟ್ಗಳು ಬರ್ತಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೀವೇ ನೋಡ್ಬೋದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.